ನಾವಿವತ್ತು ಭೇಟಿ ಕೊಡ್ತಾ ಇರೋ ಜಾಗದ ಹೆಸರು ಕುಂದಾಣ ಬೆಟ್ಟ ಅಂತ. ಇದು ದೇವನಹಳ್ಳಿಯಿಂದ ಸುಮಾರು 10 ಕಿಲೋಮೀಟ್ರ್ ದೂರದಲ್ಲಿದೆ. ಪ್ರತಿ ಸತಿ ನನ್ನ ಜೊತೆ ಒಬ್ಬರಲ್ಲೊಬ್ಬರು ಬರ್ತಾ ಇರೋರು, ಬಟ್ ಈ ಸತಿ ನನ್ನ ಜೊತೆ ಬಂದಿದ್ದು ಅರಿಣಿ ಅಂದರೆ ನನ್ನ ಗ್ರೀನ್ ಡಿಯೋ. ಅದು ಗ್ರೀನ್ ಕಲರ್ ಇರೋದ್ರಿಂದ ನಾನಿಟ್ಟಿರೋ ಹೆಸರು ಅರಿಣಿ ಅಂತ. ಈ ಜಾಗಕ್ಕೆ ಬೆಟ್ಟದ ಮೇಲಿನ ತನಕನೂ ಸಿಮೆಂಟಿನ ರೋಡ್ ಇದೆ. ಅಲ್ಲಿಂದ ನಾವು ಆ ಸಿಮೆಂಟಿನ ರೋಡ್ ಎಲ್ಲಿದೆ ಅಲ್ಲಿ ತನಕ ನಾವು ತಲುಪಿಟ್ಟು ಅಲ್ಲಿಂದ ಸ್ವಲ್ಪ ದೂರ ನಡಿಬೇಕಾಗತ್ತೆ. ಜಾಗದ ಸುತ್ತಮುತ್ತ ಹಚ್ಚ ಹಸಿರು ತುಂಬಿರೋದ್ರಿಂದ ಪಕ್ಷಿ ವೀಕ್ಷಣೆಗೆ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು. ನಾನು ಕೂಡ ಕೆಲವೊಂದು ಪಕ್ಷಿಗಳನ್ನು ನೋಡಿದೆ, ಕೆಲವೊಂದನ್ನು ಕ್ಲಿಕ್ ಕೂಡ ಮಾಡಿದೆ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಪಕ್ಷಿಯ ಹೆಸರು ಸಿನೋರಿಸ್ ಟಿಟ್ ಅಂತ ಅಥವಾ ಗ್ರೇಟ್ ಟಿಟ್ ಅಂತಲೂ ಕರೀತಾರೆ, ಕನ್ನಡದಲ್ಲಿ ಚೇಕಡಿ ಅಂತ. ಈ ಅಕ್ಕಿಯ ಹೆಸರು ರೆಡ್ ವೆಂಟೆಡ್ ಬುಲ್ಬುಲ್ ಅಂತ, ಅಂದರೆ ಕೆಂಪು ಬಾಲದ ಪಿಕ್ಕಳಾರ ಅಂತ. ಇವೆರಡನ್ನೂ ಹೊರತುಪಡಿಸಿ ಇತರ ಪಕ್ಷಿಗಳನ್ನು ನಾನು ಕಂಡಿದ್ದು ಅಂದರೆ ಬ್ಲ್ಯಾಕ್ ವಿಂಗ್ ಕೈಟ್, ಕಾಮನ್ ಮೈನಾ, ವೈಟ್ ಬ್ರೋಡ್ ಬುಲ್ಬುಲ್ ಹಾಗೆ ಲಾಫಿಂಗ್. ಈ ಎರಡು ಪಕ್ಷಿಗಳನ್ನು ನನ್ನ ಕ್ಯಾಮರಾದ ಕಣ್ಣಿಂದ ಸೆರೆ ಹಿಡಿದ ಮೇಲೆ ನಾನು ಮುನ್ನಡೆದೆ. ಈ ಒಂದು ಕೋಟೆ 1537ರಲ್ಲಿ ಯಲಹಂಕದ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿರುವಂಥ ಕೋಟೆ. ವಿಜಯನಗರ ಸಾಮ್ರಾಜ್ಯದ ಆದೇಶದಂತೆ ಇದನ್ನು ಕಟ್ಟಿರೋ ಕೋಟೆ ಅಂತ ಹೇಳ್ತಾರೆ. ಇದನ್ನು ಮಿಲಿಟರಿ ಬೇಸ್ ಆಗಿ ಯೂಸ್ ಮಾಡ್ತಾಯಿದ್ರು ಅಂತ ಕೂಡ ಹೇಳಲಾಗಿದೆ. ಈ ಪ್ರತಿಯೊಂದು ಕೋಟೆಯ ಬಾಗಿಲುಗಳಲ್ಲಿ ಒಂದು ಕೆತ್ತನೆ ಇರುತ್ತೆ. ಅದು ಲಕ್ಷ್ಮೀದಾಗಿರ್ಬೋದು, ಗಣಪತಿ ಅಥವಾ ಆಂಜನೇಯ, ಹೀಗೆ ಹಲವಾರು ಕೆತ್ತನೆಗಳಿರ್ತವೆ. ಈಗೇನೋ ನಾವು ನೋಡ್ತಾ ಇದ್ದೀವಿ, ಇದು ಗಣಪತಿಯ ಕೆತ್ತನೆ ಅಂತ ಅನಿಸುತ್ತೆ. ಸೊ ಗಣಪತಿ ಕೆತ್ತನೆ ಇದ್ದಾಗ ಗಜ ಬಾಗಿಲು ಅಂತ ಯೂಶಲಿ ಕರೀತಾರೆ. ಇದು ಕೂಡ ಹೆಚ್ಚು ಪಕ್ಷ ಗಜ ಬಾಗಿಲು ಅಂತಲೇ ಇರ್ಬೋದು. ಒಂದೊಂದು ಕೆತ್ತನೆಗೂ ಆಮೇಲೆ ಒಂದೊಂದು ಪರ್ಪಸ್ ಇರುತ್ತೆ. ಇದಕ್ಕೆ ಎಕ್ಸಾಕ್ಟಾಗಿ ಯಾವ ರೀಸನಿಂಗ್ ಕೆತ್ತಿದ್ದಾರೆ ಅಂತ ಗೊತ್ತಿಲ್ಲ. ಯಾರಿಗಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ಕೋಟೆಯ ಬಾಗಿಲು ದಾಟುತ್ತಿದ್ದಂಗೆ ನಾವು ದೇವಸ್ಥಾನನ ನಾವು ಕಾಣ್ಬೋದು. ಈ ದೇವಸ್ಥಾನದ ಎದುರುಗಡೆ ಒಂದು ಸಣ್ಣ ಕೊಳ ಕೂಡ ಇದೆ. ಇಲ್ಲಿ ಚನ್ನರಾಯ ಸ್ವಾಮಿ ದೇವಸ್ಥಾನ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಪ್ರತಿ ವರ್ಷವೂ ಜಾತ್ರೆ ಕೂಡ ನಡೆಯುತ್ತೆ. ಈ ಜಾತ್ರೆಯನ್ನು ನೋಡೋದಕ್ಕೆ ಸಾವಿರಾರು ಭಕ್ತಾದಿಗಳು ಕೂಡ ಬರ್ತಾರೆ. ಈಗೇನು ನಾವು ನೋಡ್ತಾ ಇದ್ದೀವಲ್ಲ, ಇಲ್ಲಿ ಹೆಚ್ಚು ಪಕ್ಷ ದೇವಸ್ಥಾನ ಇರ್ಬೋದು ಅಂತ ಹೇಳ್ಬೋದು. ಯಾಕೆಂದರೆ ಇದ್ರ ಎದುರುಗಡೆ ನೀವೇನು ಹಿಂದ್ಗಡೆ ಒಂದು ಕಂಬ ನೋಡ್ತಾ ಇದ್ದೀರಾ, ಅದು ಗರಡ್ ಕಂಬ. ಯೂಶಲಿ ಈ ದೇವಸ್ಥಾನಗಳ ಎದುರುಗಡೆ ಗರಡ್ ಕಂಬ ಇರುತ್ತೆ. ಹೆಚ್ಚು ಪಕ್ಷ ಈ ದೇವಸ್ಥಾನ ಆ ಕಾಲದಲ್ಲಿ ಕಟ್ಟಿರ್ಬೋದು ಕಲ್ಲಲ್ಲಿ.
ತದನಂತರ ಯಾವುದೋ ಕಾರಣಾಂತರಗಳಿಂದಾಗಿ ಅದು ಬಿದ್ದಿರಬಹುದು. ಬಿದ್ದಾದ ಮೇಲೆ ಈ ಒಂದು ಫೌಂಡೇಶನ್ ಅಂದರೆ ಈ ಪಾಯ ಏನಂತ ಇದೆಯಲ್ಲ ಇದಷ್ಟೇ ಉಳ್ಕೊಂಡಿರ್ಬೋದು. ಈ ಗರುಡಗಂಬದ ಮೇಲೆ ಕೆಲವೊಂದು ಕೆತ್ತನೆಗಳಿದ್ದಾವೆ, ಬಟ್ ಕೆಲವೊಂದು ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಈಗ ನಾವೇನು ನೋಡ್ತಾ ಇದ್ದೀವಿ ಇದು ಹೆಚ್ಚು ಪಕ್ಷ ಆಂಜನೇಯ ಅನಿಸುತ್ತೆ, ಬಟ್ ಅಷ್ಟು ಸ್ಪಷ್ಟ ಏನಿಲ್ಲ. ಇದರ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ನಾವು ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನದಲ್ಲಿ ಗರುಡಗಂಬಗಳನ್ನು ನೋಡಿದ್ರೆ ಮಣ್ಣಿನಲ್ಲಿ ಹೂತಿರ್ತಾರೆ. ಆದರೆ ಇಲ್ಲಿ ಈ ಗರುಡಗಂಬಗಳನ್ನು ಈಗೇನು ನಾವು ನೋಡಿದ್ವಲ್ಲ ಇದನ್ನು ಹಾಗೆ ಕಲ್ಲಿನ ಮೇಲೆ ಅಷ್ಟೇ ಇಟ್ಟಿದ್ದಾರೆ ಅಷ್ಟೇ. ಹೆಚ್ಚು ಪಕ್ಷ ಇದು ಗ್ರಾವಿಟೇಷನಲ್ ಫೋರ್ಸ್ ಮುಖಾಂತರ ಹಾಗೆ ನಿಂತಿದೆ ಅಂತಲೇ ಹೇಳ್ಬೋದು. ದೇವನಹಳ್ಳಿ ಅಂತ ಹೇಳಿದಾಗ ನಮಗೆ ನೆನಪಾಗೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು, ಒಂದು ನಂದಿ ಹಿಲ್ಸು, ಇನ್ನೊಂದು ಬಂದ್ಬಿಟ್ಟು ದೇವನಹಳ್ಳಿ ಫೋರ್ಟು. ಆದರೆ ಈ ಜಾಗ ಏನಿದೆಯಲ್ಲ ಇದು ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಈ ಜಾಗ ತುಂಬ ವಿಶಾಲವಾಗಿದೆ, ಹಾಗೆ ಇದರಲ್ಲಿ ಅಷ್ಟು ಕ್ರೌಡ್ ಏನೂ ಇರೋದಿಲ್ಲ, ಯಾಕೆಂದರೆ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ ಜಾಗದ ಬಗ್ಗೆ. ಈ ಜಾಗಕ್ಕೆ ನೀವು ಕೂಡ ಬರ್ಬೋದು, ತುಂಬ ವಿಶಾಲವಾಗಿದೆ. ಫ್ಯಾಮಿಲಿಗಂತೂ ತುಂಬಾ ಒಂದು ಒಳ್ಳೆ ಪಿಕ್ನಿಕ್ ಸ್ಪಾಟ್ ಆಗುತ್ತೆ, ತುಂಬ ವಿಶಾಲವಾಗಿದೆ. ಇಲ್ಲಿ ನಾನು ಸುಮಾರು 4 ರುಬ್ಬಗುಂಡ್ಗಳನ್ನು ನೋಡಿದೆ. ಇದನ್ನು ಯಾಕೆ ಕಿತ್ತಿರ್ತಾರೆ ಅಂದರೆ, ಇಲ್ಲಿ ಬರೋ ಭಕ್ತಾದಿಗಳಿಗೆ ಅವರು ಮಾಡೋ ಅಂಥ ಅನ್ನ ಸಂತರ್ಪಣೆ ಆಗಿರ್ಬೋದು ಅಥವಾ ದೇವರಿಗೆ ಮಾಡೋ ಸೇವೆಗಳಿಗೆ ಆ ಅಡುಗೆ ಮಾಡ್ತಾರಲ್ಲ, ಅಡುಗೆ ಮಾಡುವಾಗ ಅವರಿಗೆ ಏನಾದರೂ ರುಬ್ಕೊಳ್ಳೋದಿದ್ದರೆ ಅದಕ್ಕೆ ಅನುಕೂಲವಾಗಲಿ ಅಂತ ಕೆತ್ತಿರ್ತಾರೆ. ಅಂದರೆ ಆಗಿನ ಕಾಲದಲ್ಲಿ ಮಿಕ್ಸಿ ಆಗಲಿ ಅಥವಾ ಗ್ರೈಂಡರ್ ಆಗಲಿ ಇರಲಿಲ್ಲ. ಸೊ ಆವಾಗಿನ ಕಾಲದಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದುಬಿಟ್ಟು ಅಡುಗೆ ಮಾಡೋರು. ಸೊ ಅವರಿಗೆ ಅನುಕೂಲವಾಗಲಿ ಅಂತ ಈ ರೀತಿ ಕಿತ್ತಿರ್ತಿದ್ರು. ಈಗ ನೀವು ಏನು ನೋಡ್ತಾ ಇದ್ದೀರಲ್ಲ ಇದು ಈ ಕುಂದಾಣ ಗ್ರಾಮದ ಒಂದು ವಿಹಂಗಮ ನೋಟ. ನಾವೇನು ಪ್ರವೇಶ ದ್ವಾರನ ದಾಟ್ಕೊಂಡು ಬಂದ್ವಲ್ಲ, ಆ ಪ್ರವೇಶ ದ್ವಾರದ ಮೇಲ್ಛಾವಣಿ ಇದನ್ನ ಮಣ್ಣಿಂದ ಗಾರೆ ಮಾಡಿದ್ದಾರೆ. ಈಗೇನು ನೀವು ನೋಡ್ತಾ ಇದ್ದೀರಲ್ಲ ಈ ಗುರುತು, ಇದನ್ನು ಯಾಕಪ್ಪ ಮಾಡ್ತಾ ಇದ್ರು ಅಂದರೆ, ಈ ಬಂಡೆಕಲ್ಗಳನ್ನ ಅದನ್ನು ಹೊಡಿಬೇಕು ಅನ್ನೋದು ಬೇಕಾದ್ರೆ ಈ ಥರ ಗುರುತುಗಳನ್ನೆಲ್ಲ ಮಾಡಿಬಿಟ್ಟು ಆ ಗುರುತಿನ ಒಳಗಡೆ ಅಂದರೆ ಅಲ್ಲೇ ಏನು ರಂಧ್ರ ಎಲ್ಲ ಇದೆಯಲ್ಲ ಅದ್ರ ಒಳಗಡೆ ಒಣ ಕಟ್ಟಿಗೆಗಳನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಬಿಸಿ ಉಪ್ಪಿನ ನೀರನ್ನು ಸುರಿಯೋರು. ಈ ಥರ ಸುರಿದ್ಬಿಟ್ಟು ಅರೌಂಡ್ 8 ಅವರ್ಸ್ ತನಕ ಹಾಗೆ ಬಿಡೋರು. ಅದ ನಂತರ ನ್ಯಾಚುರಲ್ ಪ್ರೋಸೆಸ್ ಆಗಿ ಅದಾಗದೆ ಬಂಡೆ ಹೊಡೆಯೋದು. ಈ ಕಲ್ಲಿನ ಮೇಲೆ ಏನು ಮೀನಿನ ಗುರುತು ನೋಡ್ತಾ ಇದ್ದೀರಲ್ಲ, ಇದರ ಅರ್ಥ ವಿಜಯನಗರದ ಸಾಮ್ರಾಜ್ಯದ ಟೈಮ್ನಲ್ಲಿ ಈ ಕಲ್ಲುಗಳ ಮೇಲೆ ಮೀನಿನ ಗುರುತು ಅಥವಾ ಹಾವಿನ ಗುರುತು ಇದ್ದಲ್ಲಿ ಆ ಹಾವಿನ ಮುಖ ಅಥವಾ ಮೀನಿನ ಮುಖ ಇರೋ ಜಾಗ ಅಂದರೆ ಆ ದಿಕ್ಕಿನಲ್ಲಿ ನೀರಿದೆ ಅಂತ ಅರ್ಥ. ಒಮ್ಮೆ ನೀವು ಕೂಡ ಈ ಜಾಗನ ಭೇಟಿ ಮಾಡಿದಾಗ ನೀವು ಹೇಳ್ತೀರಾ, ಬಮ್ಮಿ ಈ ಜಾಗ ಬೇರೆ ಜಾಗಕ್ಕೇನಿಲ್ಲ ಕಮ್ಮಿ ಅಂತ.